ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಕಳೆದ ಸಂಚಿಕೆಯಲ್ಲಿ ನಾವು ಮಾತಾಡ್ತಿದ್ವಿ ಪರಮಾತ್ಮನ ಜೊತೆ ಸರ್ವ ಸಂಬಂಧವನ್ನು ಹೇಗೆ ಬೆಳೆಸೋದು, ಅನುಭವ ಮಾಡೋದು, ಅದರಿಂದಾಗುವ ಅನುಭವ ಪ್ರಾಪ್ತಿ ಇದೆಲ್ಲ ಕುರಿತು ಮಾತಾಡ್ತಿದ್ವಿ. ಇವತ್ತು ಕೂಡ ನಮ್ಮ ಜೊತೆಗೆ ವಿಜಯ್ ಕುಮಾರ್ ಅನ್ನೋರಿದ್ದಾರೆ. ಇವರು ಹುಬ್ಳಿಯಿಂದ ಬಂದಿದ್ದಾರೆ. ಹಾಗೆ ಅವರು ತುಂಬ ಅನುಭವಗಳನ್ನು ಮಾಡಿಕೊಂಡು ಅವರ ಅನುಭವವನ್ನು ಹಂಚ್ಕೊಳ್ಳಿಕ್ಕೆ ಬಂದಿದ್ದಾರೆ. ಬನ್ನಿ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ. ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ತಾವು ಹೇಳ್ತಾ ಇದ್ರಿ ಬಾಲ್ಯಾವಸ್ಥೆ, ಪ್ರೌಢಾವಸ್ಥೆ, ಯೌವನಾವಸ್ಥೆ ಹಾಗೂ ವೃದ್ಧಾವಸ್ಥೆಯಲ್ಲಿ. ಫಸ್ಟ್ ಹೇಳಿದ್ರಿ ಪ್ರೌಢಾವಸ್ಥೆ, ಯೌವನಾವಸ್ಥೆ, ಬಾಲ್ಯಾವಸ್ಥೆ ಇವೆಲ್ಲ ಹೇಳಿದ್ರಿ. ಈಗ ನೆಕ್ಸ್ಟ್ ಲಾಸ್ಟ್ ಒಂದೇ ಉಳಿದಿದೆ ವೃದ್ಧಾವಸ್ಥೆ. ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಡೀಟೇಲ್ ಆಗಿ ಹೇಳೋದಾದರೆ ಯಾವ ಸಂಬಂಧ ಬರುತ್ತೆ ಮತ್ತು ಬಾಬಾ ಜೊತೆ ಯಾವ ಸಂಬಂಧವನ್ನು ಕನೆಕ್ಟ್ ಮಾಡ್ಬೇಕನ್ನೋದು ಸ್ವಲ್ಪ ಡೀಟೇಲ್ ಆಗಿ ಹೇಳೋದಾದರೆ. ಪತಿ ಪತ್ನಿಯರಿರ್ತಾರೆ, ಮಗ ಇರ್ತಾರೆ. ಇಲ್ಲಿ ಬಾಬಾ ನಮಗೆ ತಂದೆ ತಾಯಿ ಸರ್ವ ಸಂಬಂಧ, ಪತಿ ಪುತ್ರ. ಆ್ಯಕ್ಚುಲಿ ಇಲ್ಲಿ ಬಾಬಾ ಹೇಳಿದ ಪ್ರಕಾರ ನಾವು ಸರ್ವ ಸಂಬಂಧ ಅಂದರೆ ಪ್ರಾಪ್ತಿಗಳ ಸಂಬಂಧದ ಬಗ್ಗೆ ರಿಯಲೈಸೇಷನ್ ಮಾಡಿ ಅವ್ಯಕ್ತ ಮುರಿಗಳ ಆಧಾರದ ಮೇಲೆ ನಾವು ಪ್ರಾಪ್ತಿಗಳ ಸಂಬಂಧವನ್ನು ಒಂದೊಂದು ಗುಣಕ್ಕೆ ಶಕ್ತಿಗೆ ಜೋಡಿಸ್ತಾ ಆ ಗುಣ ಸ್ವರೂಪದಲ್ಲಿ ಬರೋಕ್ಕೆ, ಶಕ್ತಿ ಜನ್ರೇಟ್ ಆಗೋಕ್ಕೆ ಸಂಬಂಧ ಗುಣ ಶಕ್ತಿಯನ್ನು ರಿಯಲೈಸೇಷನ್ ಮಾಡ್ತಾ ಗುಣ ಸಂಬಂಧದಲ್ಲಿ ಬಂದ್ವಿ. ನಮ್ಮ ಜೀವನ ಆದಿ ಅಂದರೆ ತಂದೆ ತಾಯಿ, ಇದು ಬಾಲ್ಯಾವಸ್ಥೆ. ಯುವಾವಸ್ಥೆ, ಯುವಾವಸ್ಥೆಯಲ್ಲಿ ಶಿಕ್ಷಕ ಸ್ನೇಹಿತ, ಪ್ರೌಢಾವಸ್ಥೆಯಲ್ಲಿ ಸದ್ಗುರು ಪ್ರಿಯತಮ ಸಾಜನ್. ನೋಡ್ರಿ, ಸಾಜನ್ ಪ್ರಿಯತಮ ಜೀವನದಲ್ಲಿ ಒಂದು ಎಂಗೇಜ್ಮೆಂಟೋ ಲವೋ ಏನೋ ಮಾಡಿ ಜೀವನ ಸಂಗಾತಿಯನ್ನು ಒಂದು ಸೆಟ್ ಮಾಡ್ಕೊತಾರೆ. ಅದಕ್ಕೆ ಗುರುವಿನ ಮಾರ್ಗದರ್ಶನ, ಒಂದು ಜಾತಕ ಪಂಚಾಂಗ ಅದಾದಮೇಲೆ ಮದುವೆ, ಪತಿ ಪತ್ನಿಯರ ಸಂಬಂಧ, ಆಮೇಲೆ ಮಗ. ಇಲ್ಲಿ ಬಾಬಾ ನಮಗೆ ಪ್ರಾಪ್ತಿಗಳು ನೋಡಿ, ಜೀವನದಲ್ಲಿ ಭಕ್ತರಾಗಿರ್ಬೋದು, ಸಂಬಂಧ ಆಗಿರ್ಬೋದು, ಪ್ರಾಪ್ತಿಗಳಿದ್ದಾವೆ. ಭಕ್ತರು ಪೂಜೆ ಮಾಡ್ತಾರೆ, ಶಿವ ತಂದೆ ಪೂಜೆ ಮಾಡ್ತಾರೆ, ದೇವತೆಗಳ ಪೂಜೆ ಮಾಡ್ತಾರೆ, ಏನೋ ಒಂದು ಸಂಕಲ್ಪವನ್ನು ಇಟ್ಕೊಂಡು ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ತಾರೆ. ಅದೇ ರೀತಿ ನಾವು ಸೂಕ್ಷ್ಮವಾಗಿ ಪರಮಾತ್ಮ ತಂದೆ ಹಿಂದೆ ಬಿದ್ದಿದ್ದೀವಿ. ನಮ್ಮ ಜೀವನಕ್ಕೆ ಏನು ಅವಶ್ಯಕತೆಗಳನ್ನು ಸಂಪೂರ್ಣ ಮಾಡ್ಕೊಳ್ಳೋದು. ಭಕ್ತಿಯಲ್ಲಿ ಕೂಡ ಅಪ್ಪ ತಂದೆ ಅಂತೇಳಿ ಪರಮಾತ್ಮನ ಮಂದಿರಗಳಲ್ಲಿ ಪೂಜೆ ಮಾಡ್ತಾ ಮನಸ್ಸು ಬುದ್ಧಿ ಮೇಲೆ ಸೂಕ್ಷ್ಮವಾಗಿ ಅದು ಸಹಜವಾಗಿ ಮೇಲೆ ಹೋಗ್ತದೆ. ಆಮೇಲೆ ದೇವತಾ ಮಂದಿರಗಳಲ್ಲಿದ್ದರೂ ಆ ದೇವತಾ ಮೂರ್ತಿಯ ದರ್ಶನ ಮಾಡ್ತಿದ್ರೂ ಮನಸ್ಸು ಬುದ್ಧಿ ಮೇಲೆ ಹೋಗ್ತಾ ಅಪ್ಪ ತಂದೆ ಅಂತೇಳಿ ನಮಗೆ ಏನು ಅವಶ್ಯಕತೆಯನ್ನು ಕೇಳ್ತಾ ಇರ್ತಾರೆ. ಲೌಕಿಕದಲ್ಲಿ ತಂದೆ ಅಂದು ಮೇಲೆ ಸಂಬಂಧ ಇರೋ ಕಾರಣ, ಸ್ನೇಹ ಇರೋ ಕಾರಣ, ಪರಮಾತ್ಮಲೆ ಪ್ರೀತಿ ಇರೋ ಕಾರಣ ಆಟೋಮೆಟಿಕ್ ಆಗಿ ಕನೆಕ್ಷನ್ ಹೋಗ್ತದೆ. ಅದು ನಮಗೆ ಬುದ್ಧಿ ಲಾಕ್ ಆಗಿರೋ ಕಾರಣ ಅದು ನಮಗೆ ಗೊತ್ತಾಗೋದಿಲ್ಲ. ಆ ಥರ ಭಾವನೆಗೆ ನಮಗೇನು ಸಿಗ್ತದೆ, ಅಲ್ಪ ಪ್ರಾಪ್ತಿ ಸಿಗ್ತದೆ. ಬಾಬಾ ಮುರಳಿಯಲ್ಲಿ ಕೂಡ ಹೇಳ್ತಾರೆ, ಅವ್ರಿಗೆ ಗೊತ್ತಿರಲ್ಲ ಭಗವಂತ ಮೇಲಿದ್ದಾನೆ ಅಂದ್ರೆ ಗೊತ್ತಿರೋದಂದ್ರೆ ಅದು ಸಂಸ್ಕಾರ ಇದೆ. ಆ್ಯಕ್ಚುಲಿ ಅಲ್ಲಿ ಬುದ್ಧಿ ಕೆಲಸ ಮಾಡ್ತಾರೆ, ಅದಲ್ಲ ಆಟೋಮೆಟಿಕ್ ಸಂಬಂಧ. ಆ ಸಂಬಂಧ ಆಟೋಮೆಟಿಕ್ ಆಗಿ ಯಾವ ರೀತಿ, ಒಂದು ಉದಾಹರಣೆ, ಒಂದು ಮಗು ಹಸಿವಾಗ್ತಿರ್ತದೆ, ಚಿಕ್ಕ ಮಗು, ಅದು ಹಸಿವಾದಾಗ ಏನು ಮಾಡ್ತದೆ, ಅಳ್ತದೆ. ಅದು ಅತ್ತಾಗ ಅಲ್ಲಿ ಎಲ್ಲೋ ತಾಯಿ ದೂರ ಇರ್ತದೆ. ಮುರಳಿಯಲ್ಲಿ ಕೂಡ ಬಾಬಾ ಹೇಳ್ತಾರೆ, ನಮ್ಮ ಅಕ್ಕಂದ್ರು ಕೂಡ ಅದ್ರ ವಿವರಣೆ ಕೊಡ್ತಾರೆ. ಆಟೋಮೆಟಿಕ್ ತಾಯಿ ಕರುಳು ಅಂತಾರಲ್ಲ, ಆಟೋಮೆಟಿಕ್ ಮಗುವಿನ ಕಡೆಗೆ ಏನಾಗ್ತದೆ, ಕನೆಕ್ಟ್ ಆಗ್ತದೆ. ಅದೇ ರೀತಿ ನಾವು ಬುದ್ಧಿ ಬೀಗ ಓಪನ್ ಆಗಿಲ್ಲ ಅಂದ್ರು, ನಾನು ಆತ್ಮ ಅಂತ ಸ್ಮೃತಿ ಇಲ್ಲದಿದ್ರು, ಬಾಡಿ ಕಾನ್ಷಿಯಸ್ನಲ್ಲೇ ಇದ್ದೀವಿ, ಆತ್ಮ ಸ್ಮೃತಿ ಇಲ್ಲ, ಆದರೂ ನಮ್ಮ ಸಂಬಂಧ ಪರಮಾತ್ಮನ ಜೊತೆಗೆ ನಮ್ಮ ಸಂಬಂಧ ಏನಾಗಿದೆ, ಅನಾದಿಯಾಗಿದೆ. ಅದ್ರ ಸಲುವಾಗಿ ಆ ಸಂಸ್ಕಾರ ಆಟೋಮೆಟಿಕ್ ನಮಗೆ ಅವಶ್ಯಕತೆ ಬಿದ್ದಾಗ, ಏನೋ ಒಂದು ಕೊರತೆಗಳಾದಾಗ ಅಪ್ಪ ತಂದೆ ಅಂತ ಆಟೋಮೆಟಿಕ್ ಆಗಿ ಮೇಲೆ ಹೋಗ್ತದೆ. ಅದು ಬುದ್ಧಿ ಲಾಕಾದ್ರೂ ಸಂಬಂಧ ಇರೋ ಕಾರಣ ಬಾಬಾನಿಂದ ನಮಗೆ ಅಲ್ಪ ಸ್ವಲ್ಪ ಪ್ರಾಪ್ತಿಗಳು ಭಕ್ತಿಯಲ್ಲಿ ಕೂಡ
ಅನುಭವ. ಬರ್ತದಲ್ಲ ಗೊತ್ತಿಲ್ಲದೆ ನೆನ್ಪು ಮಾಡಿದ್ರೆ ಸ್ವಲ್ಪ ಪ್ರಾಪ್ತಿ ಆಗುತ್ತೆ, ಆದ್ರೆ ತಿಳಿದುಕೊಂಡು ಮಾಡಿದ್ರೆ ಜಾಸ್ತಿ ಪ್ರಾಪ್ತಿ ಇದೆ. ಅದೇ ರೀತಿ ನಾವು ಕಥೆಗಳಲ್ಲಿ ಸಿನಿಮಾಗಳಲ್ಲಿ ನೋಡ್ತೀವಿ. ಭಕ್ತರ ಕಥೆಗಳು, ಭಕ್ತ ತುಕಾರಾಮ್ ಆಗಿರ್ಬೋದು, ಭಕ್ತ ಸಿರಿಯಾಳ, ಭಕ್ತ ಕುಂಬಾರ. ನೋಡ್ರಿ, ಆ ಭಕ್ತಿಯಲ್ಲಿ ಲೀನ ಆದಾಗ ಅವ್ರ ಭಾವನೆಗೆ ತಕ್ಕಂಗೆ ಏನಾಗ್ತದೆ ಅಲ್ಲಿ, ಅವ್ರ ಏನು ಭಾವನೆ, ಕೃಷ್ಣ ಅಂದ್ರೆ ಕೃಷ್ಣ, ಶಿವ ಅಂದ್ರೆ ಶಿವ, ಆ ಭಾವನೆ ತಕ್ಕಂಗೆ ಅವ್ರಿಗೆ ಏನಾಗ್ತದೆ ಅಲ್ಲಿ ಆ ದೃಶ್ಯಗಳ ಜೊತೆಗೆ ಸಾಕ್ಷಾತ್ಕಾರ ರೂಪದಲ್ಲಿ ಅವರವರು ಒಂದು ಅನುಭವ ರೂಪದಲ್ಲಿ ಅನುಭವಿಸ್ತಾರೆ. ನಾವೆಲ್ಲ ಮೀರಾ ಕಥೆ ಬಾಬಾನು ಮಧ್ಯೆ ಮಧ್ಯೆ ಹೇಳ್ತಾರೆ. ಮೀರಾ ಕೃಷ್ಣನ ಜೊತೆಗೆ ಯಾವ ರೀತಿ ಪ್ರೀತಿ ಮಾಡಿದರು ಅದನ್ನು ಅನುಭವನು ಹೇಳ್ತಾರೆ. ಅದೇ ರೀತಿ ಇಲ್ಲಿ ನಮಗೆ ಪ್ರಾಪ್ತಿಗಳ ಸಂಬಂಧ, ಯಾವ ರೀತಿ ಆತ್ಮ ಸತೋಗುಣಗಳಿಂದ ಸಂಪನ್ನ ಆಗಬೇಕು. ಈಗ ಅದಕ್ಕಾಗಿ ನಾವು ತಂದೆ ಜೊತೆಗೆ ಪ್ರಾಪ್ತಿಗಳ ಸಂಬಂಧವನ್ನು ಅನುಭವ ಮಾಡ್ತಾ ಸಮಾನ ಸಂಪನ್ನ ಆಗ್ಬೇಕಾಗಿದೆ. ಈಗ ಒಂದು ಎಕ್ಸಾಂಪಲ್, ಈಗ ಲಾಸ್ಟ್ ಎಲ್ಲಿವರೆಗೂ ಬಂದಿದ್ದೇವೆ ಅಂದರೆ ಸಾಜನ್ ಸಜನೆ, ಪ್ರಿಯತಮ ಪ್ರಿಯತಮ. ಓಕೆ, ಒಂದು ನಿಮಗೆ ನಾನು ಅನುಭವ ಹಂಚೋಕ್ಕೆ ಇಷ್ಟಪಡ್ತೇನೆ. ಈಗ ಪತಿ ಪತ್ನಿಯರ ಸಂಬಂಧ, ಸಾಜನ್ ಸಜನೆ ಇವ್ರ ಸಂಬಂಧ, ಪ್ರಿಯತಮ ಪ್ರಿಯತಮರ ಸಂಬಂಧ. ಈಗ ಒಂದು ಎಕ್ಸಾಂಪಲ್ ಒಂದು ಹೇಳೋದಾದರೆ, ಒಂದು ಭಿಕಾರಿಯನ್ನ ರಾಜ್ಕುಮಾರ್ ದೊಡ್ಡ ಧನವಂತ ಲವ್ ಮಾಡ್ತಿರ್ತಾನೆ, ಪ್ರೀತಿ ಮಾಡ್ತಿರ್ತಾನೆ. ಅದೇ ರೀತಿ ಪ್ರೀತಿ ಮುಂದುವರಿತಿರ್ತದೆ. ಆ ಪ್ರೀತಿ ಮಧ್ಯದಲ್ಲಿ ಏನಾದರೂ ಕಟ್ಟಾಯ್ತು ಅನ್ಕೊಳ್ರಿ, ಆ ಪ್ರಿಯತಮನ ಪ್ರಾಪರ್ಟಿಗೆ ಈ ಪ್ರಿಯತಮಿಗೆ ಏನಾದರೂ ಅಧಿಕಾರ ಇದೆಯಾ? ಇಲ್ಲ. ಯಾಕೆ? ಯಾಕಂದ್ರೆ ಮಧ್ಯದಲ್ಲಿ ರಿಲೇಷನ್ ಕಟ್ ಆಗಿದೆ. ರಿಲೇಷನ್ ಇನ್ನು ದೂರದಿಂದ ರಿಲೇಷನ್ ಅಷ್ಟೇ, ಹತ್ರ ಆಗಿಲ್ಲ, ಮದುವೆ ಆಗಿಲ್ಲ. ರಿಲೇಷನ್ ಏನಂದ್ರೆ ಬುದ್ಧಿ, ಮನಸ್ಸಿನಿಂದ ಬುದ್ಧಿಯಿಂದ ಅವರು ಪ್ರೀತಿ ಮಾಡ್ತಾರೆ. ಈಗ ಪತಿ ಪತ್ನಿಯರ ಸಂಬಂಧ ಆಮೇಲೆ ಮ್ಯಾರೇಜ್ ಆಯ್ತು, ಆ ಸೆಕೆಂಡ್ನಿಗೆ ಸಂಬಂಧದಲ್ಲಿ ಬಂದ್ರಲ್ಲಿ ಅದೇ ಪ್ರಿಯತಮಿ ಸಂಬಂಧದಲ್ಲಿ ಬಂದಾಗ ಪತಿ ಪತ್ನಿ ಆದರು. ಮತ್ತು ಆ ಪತಿ ಪ್ರಾಪರ್ಟಿಗೆ ಇವ್ರ ಅಧಿಕಾರ ಇರ್ತದ? ಇಲ್ಲ, ಇರ್ತದೆ. ಅರ್ಧಾಂಗಿನಂತಾರೆ, ಜೀವನ ಭಾಗಸ್ವಾಮಿ. ಈಗ ನಾವು ಬಾಬ್ ಸಮಾನ ಆಗ್ಬೇಕಾಗಿದೆ. ಬಾಬಾ ಸಮಾನ ಆಗೋದಂದ್ರೆ ಮುಕ್ತಿ ಜೀವನ. ಈಗ ನಾವೆಲ್ಲ ಭಿಕಾರಿಗಳಾಗಿದ್ದೀವಿ. ಭಿಕಾರಿಗಳಾಗದ ಸಲುವಾಗಿ ಏನು ನಮ್ಮ ಆತ್ಮದ ಗುಣ ಸತೋ ಗುಣಗಳಿದ್ದಾವೆ, ಬಾಬಾ ಹೇಳ್ತಾರೆ ಸ್ವಮಾನದಲ್ಲಿ ಸ್ಥಿತ ಆಗ್ರಿ, ಸ್ವಧರ್ಮದಲ್ಲಿ ಸ್ಥಿತ ಆಗ್ರಿ. ಸ್ವಮಾನದಲ್ಲಿ ಸ್ಥಿತ ಆಗಿ ಸ್ವಧರ್ಮದಲ್ಲಿ ನಾವೇನು ಮಾಡಬೇಕು? ಆತ್ಮಚಿಂತನೆ, ಸ್ವಯಂ ಚಿಂತನೆ ಮಾಡಬೇಕು. ಸ್ವದರ್ಶನ ಚಕ್ರಧಾರಿಗಳಾಗ್ರಿ ಅಂತ ಹೇಳ್ತಾರೆ. ಒಂದು ಹೇಳೋದಾದರೆ ಬಾಬಾ, ನಾವು ಸ್ವಧರ್ಮದಲ್ಲಿ ಸ್ಥಿತ ಆಗಬೇಕು, ಬಾಬ್ ಸಮಾನ ಆಗಬೇಕಪ್ಪ ಅಂದರೆ ಏನೆಲ್ಲ ಗುಣ ಸ್ವರೂಪದಲ್ಲಿ ಬಂದಿದ್ದೀವಿ, ದಿನ ಒಂದೊಂದು ಸಮಾನ ಬಾಬಾ ವರದಾನ ಕೊಡ್ತಾರೆ, ಸಮಾನ ತಗೊಂತ. ಓಕೆ, ನಾವು ಇಲ್ಲಿಯವರೆಗೆ ಮಾಡ್ತಕ್ಕಂಥ ಪುರುಷಾರ್ಥಕ್ಕೆ ನನ್ನ ಅನುಭವ ರೂಪದಲ್ಲಿ ಸಮಾನಗಳು ನಮ್ಮದು ಯಾವ ರೀತಿ ದಿನನಿತ್ಯ ಇರಬೇಕಪ್ಪ ಅಂದರೆ ಅದರಲ್ಲಿ ಸಂಬಂಧ ಸೂಚಕವಾಗಿರ್ಬೇಕು, ಸಂಬಂಧದ ಅನುಭವ ಆಗ್ತಾ ಇರಬೇಕು. ಯಾಕಂದರೆ ಒಂದೊಂದು ಸಂಬಂಧದಲ್ಲಿ ಬಾಬಾ ಮುರಳಿ ಹೇಳಿದ ಪ್ರಕಾರ ಏನಿದೆ? ವಿಶೇಷ ಗುಣ ಇದೆ, ಒಂದು ಶಕ್ತಿ. ಸಂಬಂಧ ರಿಲೇಟೆಡ್ ಆಗಿ ಸ್ವಮಾನ ತಗೊಂಡು ಅದನ್ನ ಅನುಭವ ನಮ್ಮ ಪುರುಷಾರ್ಥದಲ್ಲಿ ಈ ಸ್ವಮಾನದ ಅನುಭವ ನಮ್ಮೆಲ್ಲ ಬಾಬಾ ಮಮ್ಮ ದಾದಿ ದೀದಿಯರು ಅನುಭವ ಮಾಡಿದ್ದಾರೆ. ಆದರೆ ಅವರು ಪವಿತ್ರತಾ ಶಕ್ತಿ ಇರೋ ಕಾರಣ ಅವರ ಅನುಭವ ಏನಾಗಿದೆ? ಅವರು ಪುರುಷಾರ್ಥದಲ್ಲಿ ಮುಂದುವರಿತಾ ಇದ್ದಾರೆ. ಸಂಪನ್ನಂತೂ ಬ್ರಹ್ಮ ಬಾಬಾ ಆಗಿದ್ದಾರೆ. ಉಳಿದವರೆಲ್ಲ ಅವರವರು ಸೇವೆ ಅಡ್ವಾನ್ಸ್ ಆಗಿರೋದು, ಇನ್ನು ಅಡ್ವಾನ್ಸ್ ಇರ್ಬೋದು, ಅವ್ರವ್ರು ಸೇವೆ ಮಾಡ್ತಾ ಇದ್ದಾರೆ. ಈಗ ಸಮಾನ ಯಾಕೆ ತಗೋಬೇಕು ಅನ್ನೋಂಥ ಪ್ರಶ್ನೆಗೆ ನೋಡ್ರಿ, ಬಾಬಾ ಮುರಳಿಯಲ್ಲಿ ಹೇಳ್ತಾರೆ. ಮೊನ್ನೆ ರೀಸೆಂಟಾಗಿ ಒಂದು ಸಮಾನ ಸ್ಲೋಗನ್ನಲ್ಲಿ ಬಂದಿತ್ತು, ಒಂದು ಅಟೆನ್ಷನ್ ಸಮಾನದ ಬಗ್ಗೆ. ನೀವು ಏಕರಸ ಸ್ಥಿತಿಯಲ್ಲಿ ಸ್ಥಿತರಾಗಬೇಕಾದ್ರೆ ನನ್ನ ಜೊತೆ ಸರ್ವ ಸಂಬಂಧದ ಅನುಭವದ ರಸ ಅಂದರೆ ಪ್ರಾಪ್ತಿಗಳ ಅನುಭವ ಮಾಡಿರಿ. ನೋಡ್ರಿ, ಇನ್ನೂ ನಾವು 88-89 ವರ್ಷ ಪುರುಷಾರ್ಥ. ಈಗ ಸಾಕಾರ ಪಾಲನೆ, ಅವ್ಯಕ್ತ ಪಾಲನೆ,
33 ವರ್ಷಗಳ ಸಾಕಾರ ಪಾಲನೆ, 50 ವರ್ಷಗಳ ಅವ್ಯಕ್ತ ಪಾಲನೆ ಮುಗಿದು ಈಗ ಎಲ್ಲರೂ ಬಾಬನ ಸಿಲೆಬಸ್ ಅಂತೂ ಬಾಬಾ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಈಗ ಪುರುಷಾರ್ಥ ಮಾಡ್ತಾಯಿದೆ. ಈ ಪುರುಷಾರ್ಥದ ಸಮಯ ಈಗ 4-5 ವರ್ಷ ಕಳೆದಿದ್ದೇವೆ, ಇನ್ನು ಸ್ವಲ್ಪ ಇದೆ ನಮ್ಮ ಪರಿವರ್ತನೆ. ಸ್ಥಾಪನೆ ಪಾಲನೆ ಕರ್ತವ್ಯ ನಡೀತಾ, ಆ ಕಾರ್ಯ ನಡೀತಾ ಈಗ ಪರಿವರ್ತನೆ ಮಾತ್ರ ಉಳಿದಿದೆ. ಇದರಲ್ಲಿ ನಾವು ಪರಿವರ್ತನೆಗಾಗಿ ಯಾಕೆ ಇನ್ನೂ ನಮ್ಮ ಸಮಾನ ಎಲ್ಲರಲ್ಲಿ ಪರಿವರ್ತನೆ ನೋಡ್ರಿ, ಎಲ್ಲರೂ ಜ್ಞಾನಿಗಳೇ, ನಮ್ಮಲ್ಲಿ ಇನ್ನೂ ಸಂಸ್ಕಾರ ರಾಸಕ ಆಗ್ತಾಯಿದೆ, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ತಾ ಇಲ್ಲ. ಯಾಕೆ ಅಂದರೆ ನಮ್ಮ ಸಮಾನದಲ್ಲಿ ಒಂದು ಎಕ್ಸಾಂಪಲ್ ಉದಾಹರಣೆ ಹೇಳ್ಬೇಕಂದ್ರೆ, ವಿಶ್ವದಲ್ಲಿ ಬಾಬಾ ಕೊಡ್ತಕ್ಕಂಥ ಜ್ಞಾನ ಎಲ್ಲರಿಗೂ ಒಂದೇ ಸಿಲೆಬಸ್. ನಿಮಗೂ ನನಗೂ ಮಿಟ್ಟೆ ಬಚ್ಚಂದಾಗ ನಿಮ್ದೇನಾದ್ರೂ ಬೇರೆ ಇದೆ ಅನ್ನೋರೆ, ನಮಗಾದ್ರೂ ನಮಗೂ ಬೇರೆ ಇಲ್ಲ, ಹೊರಗೆ ಎಲ್ಲರಿಗೂ ಒಂದೇ ಜ್ಞಾನ. ಎಲ್ಲರೂ 3 ವರ್ಷದಿಂದ 100 ವರ್ಷದವರೆಗೂ ಒಂದೇ ಶಿಕ್ಷಣ, ಒಂದೇ ಸಿಲೆಬಸ್. ಇದರಲ್ಲಿ ಮುರಳಿ ನಾವು ತಗೊಳ್ಳುವಂಥ ಸಮಾನನೂ ಕೊಡ್ತಾರೆ. ಆಜಕ ಪುರುಷಾರ್ಥ ಅಂತ ಎಲ್ಲದು ಮಧುಬಂಧದಿಂದ ನಮಗೆ ಬರ್ತದೆ. ಆಜಕ ಪುರುಷಾರ್ಥ, ಅವ್ಯಕ್ತ ಇಶಾರೆ ಎಲ್ಲ ಬರ್ತದೆ. ಆದರೆ ನಮ್ಮ ಸಮಾನಗಳು ಎಲ್ಲರೂ ಬ್ರಾಹ್ಮಣ ಪರಿವಾರ, ಬಾಬನ ಮಕ್ಕಳು ಒಂದೇ ಸಮಾನದ ಅನುಭವ ಮಾಡ್ತಾ ಇದ್ದೀವ? ನಮಗೆ ನಾವು ಪ್ರಶ್ನೆ ಹಾಕೊಂಡು ಒಂದೇ ಸಮಾನ. ಈಗ ನೋಡ್ರಿ, ಬಾಬಾ ವರದಾನ ಕೊಡ್ತಾರೆ. ಆದ್ರೆ ಬಾಬಾ ಸ್ವಮಾನ ಕೊಡ್ತಾರೆ, ಡೈಲಿ ವರದಾನ ಕೊಡ್ತಾರೆ. ಕೊಡ್ತಾರಂತ ಹೇಳ್ತಾರೆ. ಅಂದ್ರೆ ವರದಾನ ಕೊಡ್ತಾರೆ. ಬಾಬಾ ಸ್ವಮಾನದಲ್ಲಿ ಸ್ಥಿತ ಆಗ ಅಂತ ಹೇಳ್ತಾರೆ. ಬಾಬಾ ಸ್ವಮಾನ ಕೊಡೋದಲ್ಲ, ವರದಾನ ಕೊಡ್ತಾರೆ. ನಾನು ಸ್ವಮಾನಧಾರಿ ಆತ್ಮ ಅಂತ ತಗೋಬೇಕು. ಆ್ಯಕ್ಚುಲಿ ಆ ವರದಾನನು ಕೆಲವು ಏನು ಮಾಡ್ತಾರೆ, ತಿಂಗಳ ಒಂದು ಬೇರೆ ವರದಾನ ತಗೊಂತ ಪುರುಷಾರ್ಥ, ಬಟ್ಟೆಗಳಲ್ಲಿ ಬೇರೆ ವರದಾನ, ಈ ಥರ ನಮ್ಮಲ್ಲಿ ಏನಿದೆ ವರದಾನಗಳನ್ನು ಬೇರೆ ಬೇರೆ ಅನುಭವ ಮಾಡ್ತಾರೆ. ಸ್ವಇಚ್ಛೆ ಅಲ್ಲ, ಸ್ವಇಚ್ಛೆ ಓಕೆ, ಅದನ್ನು ತಪ್ಪಂತಲ್ಲ. ಸ್ವಇಚ್ಛೆ ಓಕೆ, ಅದನ್ನು ತಪ್ಪಲ್ಲ. ಒಂದೇ ಸ್ಥಿತಿ ಮೇಲೇ ಒಂದೇ ಸಮಾನದಿಂದನೂ ಸಂಪನ್ನ ಆಗ್ಬೋದು. ನೋಡ್ರಿ, ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಬ್ರಹ್ಮಭಾವ ಸಾಕಾರಿ ಮುರಳಿ ಕೇಳ್ತಾನೆ, ಅವ್ರು ಸಮಾನ ಸಂಪನ್ನ ಆಗಿದೆ. ಮುರಳಿ ಸಾಕು, ಒಂದು ದಿನದ ಮುರಳಿ ಒಂದು ಅದರಲ್ಲಿ ಮಹಾವಾಕ್ಯನು ತಗೊಂಡ್ರೂ ಸ್ವರೂಪ ಆಗಬಲ್ಲಿರಿ, ಆಗಬಹುದು, ಆಗ್ತೀವಿ. ಆದರೆ ಡ್ರಾಮಾನುಸಾರವಾಗಿ ನಂಬರಾನುಸಾರವಾಗಿ ಸ್ಥಿತಿ ಅಂತೂ ತಯಾರಾಗ್ತದೆ. ಎಲ್ಲರೂ ಬಾಬು ಹೇಳ್ತಾರೆ, ನೀವೆಲ್ಲ ಜ್ಞಾನದಲ್ಲಿ ನಂಬರ್ 1 ಆಗಿರ್ಬೋದು. ಗಂಟೆಗಟ್ಟೆ ಕುಳಿತು ಯೋಗಕ್ಕೆ ಸಮಯ ಕೊಟ್ಟು ನೀವು 8 ಗಂಟೆ 10 ಗಂಟೆ ನಿರಂತರ ಯೋಗ ಮಾಡಿದ್ರೆ ಈಗ ಸಂಪನ್ನ ಆಗಲಾರ್ರಿ ಅಂತ. ಯಾಕಂದರೆ ಯಾಕೆ ಸಂಪನ್ನ ಆಗೋದಿಲ್ಲ ಎಂಬ ಒಂದು ಪ್ರಶ್ನೆಗೆ ನಮ್ಮ ಮೇಲೆ ದೇಹ ಸಂಬಂಧಗಳ ಲೆಕ್ಕಾಚಾರ ಇದೆ, ಪಾಪದ ಖಾತೆ ಇದೆ. ಆ ಪಾಪದ ಖಾತೆಯನ್ನು ಸಮಾಪ್ತಿ ಮಾಡ್ಬೇಕಪ್ಪ ಅಂದರೆ ಪುಣ್ಯ ಕರ್ಮ ಮಾಡಬೇಕು. ಅಂದ್ರೆ ನೀವು ಹೇಳ್ತಿದ್ದೀರಿ, ಈಗ ನಾವು ನಮ್ದೇ ಆದ ಸ್ವಮಾನ ತಗೊಂಡ್ ಮಾಡಿದ್ರೆ ಅಲ್ಲಿ ಸಂಪನ್ನ ಆಗಂಗಿಲ್ಲ ಅಂತ. ಅಲ್ಲ, ಆಗ್ತೀವಿ. ಏಕರಸ ಬರಬೇಕಲ್ಲ. ಇವಾಗ ನೋಡ್ರಿ, ನಮ್ಮಲ್ಲಿ ಜೀವನದಲ್ಲಿ ರಸ ಇದೆ. ನೋಡ್ರಿ, ದಿನ ನಾವು ನಾಷ್ಟ ಉಪಹಾರ ತಗೊಂತೀವಿ, ಊಟ ಮಾಡ್ತೀವಿ, ಒಂದೇ ಥರ ಮಾಡ್ತೀವಿ? ಇಲ್ಲ. ಯಾಕೆ ಒಂದೇ ಥರ ಮಾಡೋದಲ್ಲ? ಒಂದೇ ಮಾಡ್ಬೋದಲ್ಲ. ಮನಸ್ಸು ಏನಂದರೆ ಡಿಫ್ರೆಂಟ್ ಮನಸ್ಸಿಗೇನು ಬೇಕು, ಡಿಫ್ರೆಂಟ್ ಟೇಸ್ಟ್ ಬೇಕು, ಎಂಟರ್ಟೈನ್ಮೆಂಟ್. ನೋಡ್ರಿ, ಉಡುಗೆ ತೊಡುಗೆಗಳು ಚೇಂಜ್ ಆಗ್ತೀವಿ, ಕಾರ್ಯಕ್ರಮ ಮಾಡ್ತೀವಿ, ಸಮಾರಂಭ ಮಾಡ್ತೀವಿ, ಆಹಾರಗಳನ್ನ ಕೂಡ ಡಿಫ್ರೆಂಟ್ ಅದಕ್ಕೆ ರುಚಿ ತಕ್ಕಂಗೆ ಅದನ್ನು ಅನುಭವ ಮಾಡ್ತೀವಿ. ಸಂಬಂಧಗಳಲ್ಲಿ ಕೂಡ ನೋಡ್ರಿ, ತಂದೆ ಹತ್ತಿರ ಒಂಥರ ಅನುಭವ, ತಾಯಿ ಹತ್ರ ಒಂದು ಅನುಭವ, ಸಂಬಂಧದಲ್ಲಿ ಕೂಡ ಭಿನ್ನ ಅನುಭವಗಳಿವೆ, ಗುಣ ಸ್ವರೂಪಗಳಿವೆ. ಅದೇ ರೀತಿ ಸಮಾನನು ಬಾಬಾ ಹೇಳಿದ ಮುರಳಿ ಪ್ರಕಾರ. ಇವಾಗ ನೋಡಿ, ನಾವೆಲ್ಲ ಅನೇಕ ಥರ ನಮ್ಮ ಸ್ವಭಾವ ಸಂಸ್ಕಾರ ಇದೆ. ಇದೊಂದು ಚೆನ್ನಾಗಿ ಪ್ರಶ್ನೆ ಕೇಳಿದ್ರಿ. ಈ ಪ್ರಶ್ನೆಗೆ ಏನಂದರೆ, ನಮ್ಮ ಸರೆಂಡರ್ ಆದಂಥ ಅಕ್ಕಂದರು ಏನಿದ್ದಾರೆ, ಅವ್ರು ಇಂಡೋರ್ ಬಂದ್ಬಿಟ್ಟಿದ್ದಾರೆ. ಅವ್ರ ಬಾಬನೇ ತಂದೆ, ತಾಯಿ, ಪತಿ, ಪುತ್ರ, ಸರ್ವ ಸಂಬಂಧ. ಯಾಕಂದ್ರೆ ಅವ್ರು ಸರೆಂಡರ್ ಆಗಿಬಿಟ್ರು. ಅವ್ರ ಜೀವನನೇ ಈ ಸೇವೆಗಾಗಿ ಮುಡುಪಾಗಿತ್ತು. ಇಲ್ಲಿ ಆ್ಯಕ್ಟ್ ನೋಡ್ರಿ, ಅಲ್ಲಿ ಬಾಬಾ ನಿಮಿತ್ತ ಸ್ಥಾನ ಕೊಟ್ಟರು. ಮುರಳಿ ಮಾಡೋದಂದ್ರೂ ಅದು ಯಾರ್ದು ಮಹಾವಾಕ್ಯ? ಬಾಬಾ. ನೋಡಿ, ಅಲ್ಲಿ ಕೂಡ ಬಾಬ್ದಾದ ಮಧುಬನ್ ಮುರಳಿ. ಅದೇ ರೀತಿ ಅವ್ರ ಜೀವನ ಏನು ಬಾಬನ ಜೊತೆ ಕಂಬೈಂಡ್ ಆಯಿತು. ಅವ್ರು
ಹೇಳುವಂಥ ಮಹಾವಾಕ್ಯಗಳು ಅವ್ರ ಮೂಲಕ ಬರ್ತವೆ. ಹ್ಮ್ ಅವ್ರು ಒಂದು ಒಂದು ರೀತಿ ಹೇಳ್ಬೇಕಂದ್ರೆ ಭಾವನ ಸಂಗಾತಿಗಳೇ, ಯಾರು ಸರೆಂಡರ್ ಆಗಿರ್ತಾರಲ್ಲ ಸರೆಂಡರ್ ಆ ಆದಂಥ ಅಕ್ಕೋರು. ಅವರು ಸೇವೆ ಮಾಡ್ತಾರೆ. ಅವ್ರು ಸೆಕೆಂಡ್ ಪುಣ್ಯ ಖಾತೆ ಜಮಾ ಆಗ್ತದೆ. ಹ್ಮ್ ನೋಡಿ ಅವ್ರದ್ದೇನು ವಿಚಾರ, ಹ್ಮ್ ಪಾಲನೆ ಕೊಡೋದು, ಹ್ಮ್ ಸೇವೆ ಮಾಡೋದು, ಹ್ಮ್ ಇದರಲ್ಲೇ ಇರೋದು ಕಾರಣ ಅವ್ರು ಸೆಕೆಂಡ್ ಪುಣ್ಯ ಖಾತೆ ಆಗ್ತದೆ. ಆಮೇಲೆ ಮುಖ್ಯವಾಗಿ ಅವ್ರ ಹತ್ರ ಪವಿತ್ರತೆ ಶಕ್ತಿ. ಬಾಬಾ ಹ್ಮ್ ಬ್ರಾಹ್ಮಣ ಜೀವನಕ್ಕೆ ಮುಖ್ಯವಾಗಿದ್ದು ಯಾವುದು ಫೌಂಡೇಶನ್? ಪವಿತ್ರತೆ. ಪವಿತ್ರ ಭಾವ, ಯೋಗಿ ಭಾವ, ಸದ್ಗುರು ರೂಪದಲ್ಲಿ. ಹ್ಮ್. ಆ ಪವಿತ್ರ ಇರೋ ಕಾರಣ ಒಂದು ಸೆಕೆಂಡ್ನಲ್ಲಿ ಅವ್ರು ಕನೆಕ್ಟ್ ಆಗ್ತಾರೆ. ಹ್ಮ್ ಆ ಕನೆಕ್ಟ್ ಆದಾಗ ಹ್ಮ್ ಅವ್ರಿಗೆ ಇವೆಲ್ಲ ಅವಶ್ಯಕತೆ ಇಲ್ಲ. ಆದರೆ ಕೆಲವರು ಯಾರಿಗೆ ವ್ಯರ್ಥ, ಹ್ಮ್ ಹೊರಗಿನ ಒಂದು ಆಕರ್ಷಣೆ, ಇಂಥವರು ಕೆಲವು ಈ ಥರ ಸಮಾನ ತೊಗೊಬಹುದು. ಮೇಜರ್ ಆಗಿ ಹ್ಮ್ ಆ ಪ್ಯೂರಿಟಿಯ ಒಂದು ಪವಿತ್ರತ ಶಕ್ತಿ ಕನೆಕ್ಟ್ ಮಾಡ್ತದೆ ಒಂದು ಸೆಕೆಂಡ್ನಲ್ಲಿ. ಹ್ಮ್. ಅದರಿಂದ ಅವ್ರು ಭಾವಸೇವೆ ಮಾಡೋ ಕಾರಣ ಹ್ಮ್ ಹ್ಮ್ ಅವರೆಲ್ಲ ಹೆಚ್ಚು ವಿಸ್ತಾರ ಆಗುವಂಥ ಅವಶ್ಯಕತೆ ಇಲ್ಲ. ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮಮ್ಮನ ಪುರುಷಾರ್ಥ. ಹ್ಮ್ ಮಮ್ಮ ಮಹಾವಾಕ್ಯಗಳಲ್ಲಿ ಅವರ ಒಂದು ಪುರುಷಾರ್ಥದ ಒಂದು ವಿಶೇಷತೆಗಳಲ್ಲಿ ನಮಗೆ ಹ್ಮ್. ಮಮ್ಮ ಡೇ ಸಮಯದಲ್ಲಿ ಹೇಳ್ತಾರೆ. ಹ್ಮ್. ಮಮ್ಮನ ಪುರುಷಾರ್ಥ ಹೆಂಗಿತ್ತು? ಬ್ರಹ್ಮ ಬಾಬಾ ಅಂತವರು ನಂಬರ್ 1. ಹ್ಮ್ ಅವ್ರದ್ದು ಬಿಡ್ರಿ, ನಿರಂತರ ಅವರು ಬಾಬಾ ಕಂಬೈಂಡೇ ಅವರು ಒಂದು ಅನುಭವ ಇರೋ ಕಾರಣ ಹ್ಮ್ ಮಾಡಿದರು. ಮಮ್ಮನ ಪುರುಷಾರ್ಥ ಹೇಳ್ತಾ ನಾವೊಂದು ಸ್ವಲ್ಪ ಸಮಾನದ ಅನುಭವ ಮಾಡೋಣ. ಹ್ಮ್ ಮಮ್ಮನ ಪುರುಷಾರ್ಥ ಹೇಗಿತ್ತಂದರೆ ಅವರು ಆತ್ಮಾಭಿಮಾನಿಸಿ, ಅವರು ಸಿ ಫಾದರ್ ಫಾದರ್. ಹ್ಮ್. ಮಮ್ಮಂದು ಅನುಭೂತಿ ಮಾಡ್ತಾ ಇದ್ರು, ಹ್ಮ್. ಸಮಾನದಲ್ಲಿರ್ತಿದ್ರು, ಬಾಬನ ಜೊತೆ ಸರ್ವ ಸಂಬಂಧದ ಅನುಭವ ಮಾಡ್ತಾರೆ. ಹ್ಮ್. ನೋಡಿ ಅವ್ರ ಸರ್ವ ಸಂಬಂಧ ಅನುಭವ ದಾದಿ ದೀದಿ ಮಮ್ಮ ಹೆಂಗೆ ಅಂದರೆ ಆಟೋಮೆಟಿಕ್ ಕಂಬೈಂಡ್, ಅವರು ನ್ಯಾಚುರಲ್ ನೇಚರ್ ಆಗಿತ್ತು. ಹ್ಮ್. ಆದರೆ ನಾವು ಲೌಕಿಕದ ಜೀವನದಲ್ಲಿರ್ತಂಥವರು ಇವೆಲ್ಲ ರಿಯಲೈಸೇಷನ್ ಮಾಡಿ ಹ್ಮ್. ಎಲ್ಲ ಕರ್ಮಬಂಧನಗಳ ರಸಗಳಿಂದ ಮುಕ್ತ ಆಗೋದಕ್ಕೆ ನಾವು ಈ ಥರ ರಿಯಲೈಸೇಷನ್ ಮಾಡಬೇಕು. ಇಷ್ಟೊತ್ತು ತಾವು ಸಂಬಂಧಗಳ ಬಗ್ಗೆ ಹೇಗೆ ಅನುಭವ ಮಾಡಬೇಕು ಅಂತ ನಮಗೆಲ್ಲ ಹೇಳ್ತಾ ಇದ್ರಿ ಅನ್ನೋರೆ. ಹಾಗೆ ಸ್ವಮಾನವನ್ನ ಹೇಗೆ ತಗೊಂಡು ನಾವು ಅದನ್ನು ಅನುಭವ ಮಾಡಬೇಕು, ಭಗವಂತನ ಸಂಬಂಧ ಜೊತೆ ಹೇಗೆ ಕನೆಕ್ಟ್ ಮಾಡೋದು ಅಂತ ಹೇಳ್ತಾ ಇದ್ರಿ. ಇದೇ ಒಂದು ಸ್ವಲ್ಪ ಅನುಭವ ಹೇಗೆ ಮಾಡೋದು, ನಿಮ್ಮ ಬ್ರಹ್ಮಕುಮಾರೀಸ್ ಅಲ್ಲಿ ಹೇಗೆ ಅನುಭವ ಮಾಡಿಸ್ತಾರೆ, ನಾವು ಹೆಂಗೆ ನೆನಪು ಮಾಡಬೇಕು ಭಗವಂತನ ಅಂತ ನೀವು ಹೇಳ್ಕೊಡೋದಾದ್ರೆ. ಇದರಲ್ಲಿ ನಾನು ವಿಶೇಷವಾಗಿ ನನ್ನ ಅನುಭವ ರೂಪದಲ್ಲಿ ಬಾಬನ ಜೊತೆ ಸಂಬಂಧದ ಅನುಭವ ಯಾವ ರೀತಿ ಮಾಡ್ತಾನೆ ಎಂಬುದಕ್ಕೆ ಈಗ ಅದನ್ನು ಸ್ವಮಾನವನ್ನು ತೆಗೆದುಕೊಂಡು ಅದರ ಅನುಭವವನ್ನು ಮಾಡೋಣ. ನಾನು ಮಾತಾಪಿತಾ ಮಡಿಲಿನಲ್ಲಿ ಸುಪುತ್ರ ಮಗುವಾಗಿದ್ದೇನೆ. ಬೃಹು ಮಧ್ಯಸ್ಥಾನದಲ್ಲಿ ದಿವ್ಯ ಪ್ರಕಾಶಮಾನವಾಗಿ ಒಳೆಯುವ ಜ್ಯೋತಿರ್ಬಿಂದು ಆತ್ಮ. ಮನಸ್ಸು, ಬುದ್ಧಿ, ಸಂಸ್ಕಾರಗಳೆನ್ನುವ ಸೂಕ್ಷ್ಮ ಶಕ್ತಿಗಳಿಂದ ಕೂಡಿದ ಆತ್ಮ ನಾನು. ಸಚ್ಚಿತ್ ಆನಂದ ಸ್ವರೂಪ ಆತ್ಮ. ಈಗ ಸ್ವಮಾನವನ್ನು ತೆಗೆದುಕೊಳ್ಳೋಣ. ನಾನು ಆತ್ಮ ಆನಂದ ಸಾಗರ ಶಿವತಂದೆಯ ದಿವ್ಯ ಮಡಿಲಿನಲ್ಲಿ ಆನಂದ ಸ್ವರೂಪ ಸ್ವಮಾನಧಾರಿ ಆತ್ಮ ನಾನು. ಈ ಸ್ವಮಾನ ತಗೊಳ್ತಾ ಯಾವ ರೀತಿ ನಾನು ಆತ್ಮ ಅಂತ ಹೇಳಿದ್ದೀವಿ, ಆನಂದ ಸಾಗರ ಶಿವತಂದೆಯ ದಿವ್ಯ ಮಡಿಲಿನಲ್ಲಿ ಆತ್ಮ ಸ್ವರೂಪದಲ್ಲಿ ಸ್ಥಿತ ಆಗ್ತಾ ಆತ್ಮ ಸ್ವರೂಪದಲ್ಲಿ ಸ್ಥಿತ ಆಗ್ತಾ ಸ್ವಮಾನವನ್ನು ಹೇಳ್ತಾ ಸ್ವರೂಪದಲ್ಲಿ ಬರುವಂಥ ಅನುಭವ ಮಾಡಬೇಕು. ನಾನು ಆತ್ಮ ಆನಂದ ಸಾಗರ ಶಿವತಂದೆಯ ದಿವ್ಯ ಮಡಿಲಿನಲ್ಲಿ ಅಂದಾಗ ಮನಸ್ಸು ಬುದ್ಧಿಯನ್ನು ಬಾಬನ ಹತ್ರ ಪರಂಧಾಮದಲ್ಲಿ ಕನೆಕ್ಟ್ ಮಾಡುವಂಥ ಅನುಭವ. ಆನಂದ ಸ್ವರೂಪ ಸ್ವಮಾನಧಾರಿ ಆತ್ಮ. ನಾನು ಆತ್ಮ ಆನಂದ ಸಾಗರ ಶಿವತಂದೆಯ ದಿವ್ಯ ಮಡಿಲಿನಲ್ಲಿ ಆನಂದ ಸ್ವರೂಪ ಸ್ವಮಾನಧಾರಿ ಆತ್ಮ ನಾನು. ಈಗ
ಪರಮಧಾಮದಿಂದ ಆನಂದ ಸಾಗರ ಶಿವತಂದೆಯ ದಿವ್ಯ ಖಜಾನೆಯಿಂದ ಬರುವಂತಹ ಅತೀಂದ್ರಿಯ ಸುಖದ ಆನಂದದ ಆತ್ಮೀಕ ಕಿರಣಗಳು ನಾನು ಆತ್ಮನಲ್ಲಿ ಸಮಾವೇಶ ಆಗ್ತಾ ಸರ್ವಾತ್ಮರಿಗೆ ತಲುಪ್ತಾ ಇದೆ. 4 ಕಡೆ ವಾಯುಮಂಡಲದಲ್ಲಿ ವ್ಯಾಪಿಸ್ತಾ ಸೂರ್ಯ, ಚಂದ್ರ, ನಕ್ಷತ್ರ, ಗ್ರಹಮಂಡಲದವರೆಗೆ ಅತೀಂದ್ರಿಯ ಸುಖದ ಆನಂದದ ಆತ್ಮೀಕ ಕಿರಣಗಳು ಹರಡ್ತಾ ಇದೆ. ನಿರಂತರವಾಗಿ ನಮಗೆ ಈ ಅನುಭವ ಮಾಡಬೇಕು. ಆನಂದ ಸಾಗರ ಶಿವತಂದೆಯಿಂದ ಬರುವಂಥ ಅತೀಂದ್ರಿಯ ಸುಖದ ಆನಂದದ ಕಿರಣಗಳು ಸರ್ವಾತ್ಮರಿಗೆ, ಪ್ರಕೃತಿಗೆ, ಗ್ರಹಮಂಡಲದವರೆಗೆ ವ್ಯಾಪಿಸ್ತಾ ಇದೆ. ಮತ್ತಿನ್ನೊಂದು ಸಮಾನವನ್ನು ತೆಗೆದುಕೊಳ್ಳೋಣ. ನಾನು ಆತ್ಮ ಸುಖ ಸಾಗರ ಶಿವತಂದೆಯ ದಿವ್ಯ ಮಡಿಲಿನಲ್ಲಿ ಸುಖ ಸ್ವರೂಪ ಸಮಾನಧಾರಿ ಆತ್ಮನ ಪರಮಧಾಮದಿಂದ ನಿರಂತರವಾಗಿ ಸುಖ ಸಾಗರ ಶಿವತಂದೆಯ ದಿವ್ಯ ಖಜಾನೆಯಿಂದ ಬರುವಂತಹ ಅತೀಂದ್ರಿಯ ಸುಖದ ಆತ್ಮೀಕ ಕಿರಣಗಳು ಸರ್ವಾತ್ಮರಿಗೆ ತಲುಪ್ತಾ ಇದೆ. 4 ಕಡೆ ವಾಯುಮಂಡಲದಲ್ಲಿ ವ್ಯಾಪಿಸ್ತಾ ಸೂರ್ಯ, ಚಂದ್ರ, ನಕ್ಷತ್ರ, ಗ್ರಹಮಂಡಲದವರೆಗೆ ಪಸರಿಸ್ತಾ ಇದೆ. ನಾನು ಬೃಹಮಧ್ಯ ಸ್ಥಾನದಲ್ಲಿ ದಿವ್ಯ ಪ್ರಕಾಶಮಾನವಾಗಿ ಹೊಳೆಯುವ ಸುಖ ಸ್ವರೂಪ ಆತ್ಮನ. ಈಗ ಮತ್ತೊಂದು ಸಮಾನವನ್ನು ತಗೊಂಬನ. ನಾನು ಆತ್ಮ ಶಾಂತಿ ಸಾಗರ ಶಿವತಂದೆಯ ದಿವ್ಯ ಮಡಿಲಿನಲ್ಲಿ ಶಾಂತಿ ಸ್ವರೂಪ ಸಮಾನಧಾರಿ ಆತ್ಮ ನಾನು. ನಿರಂತರವಾಗಿ ಶಾಂತಿಧಾಮದಿಂದ ಶಾಂತಿ ಸಾಗರ ಶಿವತಂದೆಯ ದಿವ್ಯ ಖಜಾನೆಯಿಂದ ಬರುವಂತಹ ಅತೀಂದ್ರಿಯ ಸುಖದ ಶಾಂತಿಯ ಶೀತಲ ಕಿರಣಗಳು ನಾನು ಆತ್ಮನಲ್ಲಿ ಸಮಾವೇಶವಾಗ್ತಾ ಸರ್ವಾತ್ಮರಿಗೆ ತಲುಪುತ್ತಾ ಇದೆ. 4 ಕಡೆ ವಾಯುಮಂಡಲದಲ್ಲಿ ವ್ಯಾಪಿಸ್ತಾ ಸೂರ್ಯ, ಚಂದ್ರ, ನಕ್ಷತ್ರ, ಗ್ರಹಮಂಡಲದವರೆಗೆ ಹರಡ್ತಾ ಇದೆ. ನಾನು ಬೃಹಮಧ್ಯ ಸ್ಥಾನದಲ್ಲಿ ದಿವ್ಯ ತೇಜೋ ಪ್ರಕಾಶಮಾನವಾಗಿ ಉಳಿಯುವ ಶಾಂತಿ ಸ್ವರೂಪ ಸಮಾನಧಾರಿ ಆತ್ಮ ನಾನು. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ತುಂಬ ಸುಂದರವಾಗಿ ಅನುಭವ ಮಾಡಿಸಿದ್ರಿ ನಮ್ಮ ವೀಕ್ಷಕರಿಗೆ ಅನ್ನೋರೆ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಅನ್ನೋರು ನಮ್ಮ ಜೊತೆಗಿದ್ರು. ತುಂಬ ಸುಂದರವಾಗಿ ಹೇಗೆ ಪರಮಾತ್ಮನ ಜೊತೆ ನಾವು ಅನೇಕ ಸಂಬಂಧಗಳನ್ನು ಬೆಳೆಸಿ ಹಾಗೇ ಸ್ವಮಾನದಿಂದ ಅದನ್ನು ಅನುಭವ ಮಾಡಬೇಕಂತ ಹೇಳಿಕೊಟ್ರು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.